ರಾಯರನ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲೂ. ಇಲ್ಲಿ ಇವರು ನಮ್ಮ ರವಿಸ್ವಾಮಿ ಅಂತೇಳಿ, ನನಗೂ ಇವರು ನಮ್ಮ ರಘುಸ್ವಾಮಿ ನಿಜವಾಗ್ಲೂ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಈ ಲಾಸ್ಟ್ ಎಷ್ಟು ಯಾವತ್ತು ಇದ್ದಾರೆ ನಿಮ್ಮ ಮನೆಗೆ? ಶನಿವಾರ ನೈಟ್ ಅಂದರೆ ಭಾನುವಾರ, ಇನ್ನೊಂದು ವಾರ ಅಲ್ಲ ಗುರುಗಳು 9 ಪಾದಯಾತ್ರೆ ಶನಿವಾರ ಶುರು ಮಾಡಿದ್ರು. ಅದು ಹಿಂದಿನ ದಿನ ಭಾನುವಾರ. ಎಷ್ಟು ದಿನ ಆಯ್ತು ಬಂದು ಇವಾಗ? ನೀವು 9 ತಾರೀಕು ಮಾಡಿದ್ರೆ ಹತ್ತಲಾಗೆ 8ನೇ ದಿವಸ 8ನೇ ತಾರೀಕು ಹತ್ತಲಾಗೆ ಮೂರು ದಿನ ಹಿಂದೆ ಸರ್. ನೀವು 9 ತಾರೀಕು ಸ್ಟಾರ್ಟ್ ಮಾಡಿದ್ದೀರಿ. ನಾನು ಅವತ್ತೇ ನಮ್ಮ ತಂಗಿಗೆ ಮಾತಾಡೋಕೆ ಮಾಡಿದ್ವಿ. ಅಂದರೆ ಏನಾಗಿತ್ತು ನಿಮ್ಮ ತಂಗಿಯವ್ರಿಗೆ? ತಂಗಿಗೆ ಸ್ವಲ್ಪ ಸ್ಟ್ರೋಕ್ ಆಗಿತ್ತು, ಜಾಸ್ತಿ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಡಾಕ್ಟ್ರು ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಬಂದಿದ್ವಿ. ತಗೊಂಡು ಬಂದು ಎಲ್ಲ ಮನೆಗೆ ಇದ್ದು ಕಡಿಮೆ ಆದರೂ ಮೂಗಿಗೆ ಪೈಪ್ ಮಾತಾಡೋಕ್ಕೆ ಬರ್ತಿಲ್ಲ. ಎಲ್ಲ ಪೈಪ್ ಮುಖಾಂತರ ಎಲ್ಲ ಫುಡ್ ಎಲ್ಲ ಡಾಕ್ಟ್ರು ಸುಮಾರು ತಿಂಗಳು 1.5 ತಿಂಗಳಂತೂ ಬೇಕು ಮಾತಾಡೋಕ್ಕೆ. ಅಲ್ಲಿವರೆಗೂ ಇದು ಆಗೋದಿಲ್ಲ ಅಂತ ಹೇಳಿದ್ರು. ಗುರುಗಳು ಹಿಂಗೆಲ್ಲ ಇದ್ರೆ ಗುರುಗಳು ಕರೆಸಿದ್ರು. ಗುರುಗಳು ನೈಟ್ ಬಂದು ನಮ್ಮ ತಂಗಿಗೆ ಆಶೀರ್ವಾದ ಮಾಡಿದ್ರು. ಹೋಗಿ ಒಂದು 2 ದಿನ ಆಯಿತು. ಅವಳೇ ಮಾತಾಡೋಕ್ಕೆ ಶುರು ಮಾಡಿದ್ರು. ಗುರುಗಳೇ ಅವತ್ತು ಪಾದಯಾತ್ರೆ ಅವತ್ತು 9ನೇ ತಾರೀಕು ಶುರು ಮಾಡಿದ್ದು. ಅವತ್ತು ತಿರ್ಗನೆ ಅವತ್ತೇ ಅಲ್ಲೇ ಮಾತು ಶುರು ಮಾಡಿದ್ದು. ನಾನು ಅಂದ್ಕೊಂಡೆ ಗುರುಗಳು ಪವಾಡ ನಡೀತು, ಗುರುಗಳು ಪಾದಯಾತ್ರೆ ಶುರು ಮಾಡಿದ್ದಾರೆ ಅಯೋಧ್ಯಕ್ಕೆ. ಅವತ್ತೇ ನನ್ನ ತಂಗಿ ಮಾತಾಡಿದ್ದು. ಅದು ನಮ್ಮ ಗುರುಗಳ ಆಶಯ ಪವಾಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ನನ್ನ ತಂಗಿಗೆ ಒಂದು ಸ್ಟ್ರೋಕ್ ಆಗಿತ್ತು. ಈ ಸ್ಟ್ರೋಕ್ ಅಂದ್ರೆ ಈ ಲಕ್ವತಾರಲ್ಲ, ಅಂದ್ರೆ ನನ್ನ ತಂಗಿಗೆ ಒಂದು ಲಕ್ವ ಹೊಡೆದಿತ್ತು. ಅದು ಈ ಕಡೆ ಭಾಗ ಅಂದ್ರೆ ಸ್ವಾಧೀನ ಇಲ್ಲ, ಬಲಭಾಗದಲ್ಲಿ ಇರ್ತಕ್ಕಂಥ ಒಂದು ಪಾರ್ಟ್ಸ್ ಸ್ವಾಧೀನ ಇರಲಿಲ್ಲ. ಅಂತ ಒಂದು ಕ್ರಿಟಿಕಲ್ ಆಗಿರುವಂತ ಮಾತಾಡಕ್ಕೆ ಮಾತುಗಳೇ ಬರ್ತಿರ್ಲಿಲ್ಲ. ಆ ಪೈಪಿನ ಮುಖಾಂತರದಲ್ಲಿ ಅವರಿಗೆ ಆ ಊಟದ ಮುಖಾಂತರದಲ್ಲಿ ತಲುಪಿಸ್ತಾ ಇದ್ರು. ಮೆಡಿಸಿನ್ ಆಗಲಿ ಊಟದ ಮುಖಾಂತರಲಾಗಲಿ. ಇಲ್ಲಿ ಅವ್ರು ಹೇಳ್ತಾ ಇದಾರೆ ನೀವು ಬಂದು ಹೋದ್ಮೇಲೆ ಪವಾಡ ಆಯ್ತು ಅಂತ. ದಯವಿಟ್ಟು ಹೇಳ್ತಾ ಇದ್ದೇನೆ, ನಾನು ಬಂದು ಹೋದ್ಮೇಲೆ ಪವಾಡ ಆಗಿಲ್ಲ ಇದರಲ್ಲಿ. ಇಲ್ಲಿ ನೋಡಿ, ಇಲ್ಲಿ ರಾಯರು ಒಂದು ಮುಖಾಂತರದಲ್ಲಿ ಅವ್ರ ಮನೆಗೆ ಹೋಗಿದ್ದಾರೆ. ಇಲ್ಲಿ ನಾನು ಬಂದು ಹೋದೆ ಅಂತ ಹೇಳೋದು ತಪ್ಪು. ಯಾಕಂದ್ರೆ ಇಲ್ಲಿ ನಾನು ಒಬ್ಬ ನಿಮ್ಮ ಹಾಗೆ ಮನುಷ್ಯ. ಇಲ್ಲಿ ನಾನು ಗುರುಗಳಲ್ಲ, ದೇವರಲ್ಲ. ಇವತ್ತು ಅವ್ರಿಗೆ ಲಕ್ವ ಹೊಡೆದಂಥವ್ರು ಇವತ್ತು ಎದ್ದು ಕೂತ್ಕೊಂಡು ಊಟ ಮಾಡ್ತಾ ಇದಾರೆ ಅಂದ್ರೆ ಇದು ರಾಯರ ಪವಾಡನೆ. ಇವತ್ತು ಊಟ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಭಗವಂತ ರಾಘವೇಂದ್ರ ಸ್ವಾಮಿಯವರು ಅವರಿಗೆ ಶಕ್ತಿ ಕೊಟ್ಟು ನಡೆದಾಡುವಷ್ಟು ಅವ್ರದ್ದು ಮಾಡ್ಕೊಂಡು ಹೋಗ್ಲಿ, ಹೌದಲ್ವೇ? ನಡೆದಾಡುವಷ್ಟು ಒಂದು ಶಕ್ತಿ ಕೊಡಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಮತ್ತು ಶ್ರೀರಾಮ ಪಾದವನ್ನು ಹಿಡಿದು ಆ ಭಗವಂತನ ಪಾದ ಹಿಡಿದು ನಾನು ಕೇಳ್ತಾ ಇದ್ದೀನಿ, ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಏನಿಲ್ಲ ಅಂದುಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ ಅದೆಲ್ಲ ಯಶಸ್ವಿಯಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಈ ವಿದ್ಯಾ ಏನು ದಿವ್ಯಾ ನಮ್ಮ ಬಾರಮ್ಮ ದಿವ್ಯಾ ಅಂತೇಳಿ ಮೈಸೂರಿಂದ ಬಂದಿದ್ದಾರೆ ನನ್ನ ತಾಯಿ. ಇವರು ಯಜಮಾನ್ರಿಗೂ ಒಂದು ಕಾಯಿಲೆ ಇತ್ತು. ಇವತ್ತದು ಹುಷಾರಾಗಿ ಅದನ್ನ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಹಂಚ್ಕೊಂಡೋಗಿದ್ರೆ ಹಂಚ್ಕೋಬಹುದಮ್ಮ. ಟಿ ಬಿ ಆಗಿತ್ತು, ತುಂಬಾ ವೀಕ್ ಆಗಿ ಹೋಗ್ಬಿಟ್ಟಿದ್ರು. ಅದು ಗುರುಗಳದ್ದು ತೀರ್ಥ ಸಿಕ್ತು ನಮ್ಗೆ ಫಸ್ಟು. ಆಮೇಲೆ ಲೈವಲ್ಲಿ ಮಾತಾಡೋಕ್ಕೆ ಸಿಕ್ಕಿದ್ರು. ತೀರ್ಥ ಕೊಟ್ಟ ಮೇಲೆ ಅವರು 2-3 ವಾರಕ್ಕೆ ಹುಷಾರಾದರು. ಅವ್ರು ಫುಲ್ಲು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು. ಆದರೆ ಮೆಡಿಸಿನ್ ಕಂಟಿನ್ಯೂ ಮಾಡಿದ್ರು. ಅಂದರೆ ಟಿ ವಿ ತೊಗೊಂಡಂಥವ್ರು ಇವಾಗ ನೋಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಅವರು ವೀಕ್ ಆದಂಥವ್ರು ಇವತ್ತು ಸ್ಟ್ರಾಂಗ್ ಆಗಿದ್ದಾರೆ. ಅರ್ಥ ಆಯ್ತಲ್ಲಮ್ಮ? ತುಂಬ ವೀಕ್ ಆಗಿದ್ರು, ಇವತ್ತು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ರಾಯರ ಮುಂದ್ಗಡೆ ನಮ್ಮಲ್ಲಿ ಇರ್ತಕ್ಕಂಥ ಯಾವ ಟಿ ಬಿ ಇರಲ್ಲ, ಯಾವ ಕಾಯಿಲೆ ಇರಲ್ಲ. ಇವ್ರ ಹೆಸರು ಹೇಳ್ಬೇಕು ಅಷ್ಟೇ. ರಾಘವೇಂದ್ರ ಸ್ವಾಮಿಯವರು ಇವರು ಒಂದು ಫೋಟೋ ತೊಗೊಂಡ್ಬಂದಿದ್ದಾರೆ, ಹೌದಲ್ವಾ? ತಗೊಂಬನ್ನಿ ನೋಡಿ. ರಾಘವೇಂದ್ರ ಸ್ವಾಮಿಯವರು ಪ್ರತಿಯೊಬ್ಬೊಬ್ಬರು ಮನೆಯಲ್ಲೂ ರಾಯರ್ ಫೋಟೋ ಇರಬೇಕು ಅನ್ನೋದೇ ನನ್ನ ಆಸೆ. ಇಲ್ಲಿ ಬರ್ದಿದ್ದಾರೆ ನೋಡಿ, ಕರೆದಾಗ ಬರುವ, ಕರೆದಲ್ಲಿಗೆ ಬರುವ, ಕರೆದಂತೆ ಬರುವ. ಅಂದರೆ ನೀವೇನು ಮಾತಲ್ಲಿ ಹೇಳ್ತೀರಾ, ಯಾವ ಧ್ವನಿ ಮುಖಾಂತರ ಕರೆದ್ರು ಒಂದು ಮಗುವಾಗಿ ಬರ್ತಾರೆ, ಒಂದು ಸ್ನೇಹಿತನಾಗಿ ಬರ್ತಾರೆ, ಒಂದು ತಂದೆಯಾಗಿ ಬರ್ತಾರೆ. ನೀವು ಯಾವ ಮುಖಾಂತರ ತಂದೆ ರಾಗಪ್ಪ ರಾಯರೇ ನೀವೇ ಗತಿಯಪ್ಪ ಅಂತ ಹೇಳಿದರೆ ಸಾಕು, ನಿಮಗೆ ಪವಾಡಗಳನ್ನು ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಭಗವಂತನಲ್ಲಿ ಜ್ಞಾನದಲ್ಲಿ ಕುಳಿತುಕೊಂಡಿದ್ದಾರೆ. ಜೀವಂತವಾಗಿ ರಾಯರಿದ್ದಾರೆ, ಜೀವಂತವಾಗಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ. ಯಾರಿಗೋಸ್ಕರ? ನಮ್ಮೆಲ್ಲರಿಗೋಸ್ಕರ ಭಗವಂತನಲ್ಲಿ ಜ್ಞಾನ ಮಾಡ್ತಾ ಕುಳಿತಿದ್ದಾರೆ.
ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರಬೇಕು. ಪ್ರತಿ ಒಂದೊಂದು ಶಾಪಲ್ಲೂ ಕೂಡ ರಾಯರ ಫೋಟೋ ಬರಬೇಕು. ಬೇರೆ ಬೇರೆ ಕಂಟ್ರಿಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪೂಜ್ಯಾಯ पूज्याय ರಾಘವೇಂದ್ರಾಯ राघवेन्द्राय ಸತ್ಯಧರ್ಮರತಾಯ ಚ सत्यधर्मरताय च ಭಜತಾಂ ಕಲ್ಪವೃಕ್ಷಾಯ भजतां कल्पवृक्षाय ನಮತಾಂ ಕಾಮಧೇನುವೆ. नमतां कामधेनवे ಇದ್ದಾರೆ ರಾಯರಿದ್ದಾರೆ 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 ರಾಯರಿದ್ದಾರೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜಯ ಜಯ ಶ್ರೀರಾಮ್.